ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಈಗ ನಾನು ಸ್ನಾನ ಮಾಡಿ ಬಂದು ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ 10:30 10:45 ಟೈಮು. ನಾನು ಯೂಶ್ವಲಿ 11 ಗಂಟೆಗೆಲ್ಲ ತಿಂಡಿ ಮಾಡೋದು. ಸೊ ಆ ಟೈಮಿಗೆ ಮ್ಯಾಚ್ ಮಾಡಿಕೊಂಡು ಎಲ್ಲನೂ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಪೂಜೆ ಮಾಡಿ ಡೈರೆಕ್ಟಾಗಿ ತಿಂಡಿ ಮಾಡೋದು. ಇವತ್ತು ಹೊರಗಡೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ. ಎಲ್ಲಿಗಪ್ಪ ಅಂತ ಬನ್ನಿ ತಿಳಿಸ್ತೀನಿ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಇವತ್ತಿನ ದಿನ ಹೇಗೆ ಹೋಗುತ್ತೆ ಬನ್ನಿ ಸ್ನೇಹಿತರೆ ನೋಡೋಣ. ಇವತ್ತು ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಇದನ್ನ ಹೇಗೆ ಮಾಡ್ಕೊಂಡಿದ್ದೆ ಗೊಜ್ಜು ಅಂತ ತೋರಿಸಿದ್ದೆ. ಇವತ್ತು ಕ್ವಿಕ್ ಆಗಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಣ್ಣೆ, ಜಜ್ಜಿರುವಂತ ಬೆಳ್ಳುಳ್ಳಿ, ಇದು ಸ್ವಲ್ಪ ಫ್ರೈ ಆದ್ಮೇಲೆ ಮೆಣಸಿನ್ಕಾಯಿ ಇದನ್ನ ರುಬ್ಕೊಂಡಿದೀನಿ, ಖಾರ ಜಾಸ್ತಿ ಇರತ್ತೆ ಅಂತ. ಇದೆರಡು ಸಾಟೆ ಆದ್ಮೇಲೆ ತುರ್ಕೊಂಡಿರುವಂತ ಮಾವಿನಕಾಯಿ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಅರಿಶಿನದ ಪುಡಿ ಮತ್ತೆ ಉಪ್ಪು ಸೇರಿಸ್ಕೊಂಡಿದೀನಿ. ಇದು ಹೀಗೇನೆ ಸಾಟೆ ಮಾಡ್ತಾ ಬೇಯಿಸ್ಕೊಳ್ಬೇಕು, ಕಲರ್ ಚೇಂಜ್ ಆಗುತ್ತೆ. ಅವಾಗ ಇದನ್ನ ಆಫ್ ಮಾಡಿ ಇಟ್ಕೊಳ್ಳಿ. ಇದನ್ನ 2 ದಿನ ಮುಂಚೆ ಕೂಡ ಮಾಡಿಟ್ಕೊಳ್ಬಹುದು. ಈಗ ಇದಕ್ಕೆ ಸಪರೇಟ್ ಆಗಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಈಗ ಈ ಗೊಜ್ಜು ರೆಡಿ. ಇದು ಜಸ್ಟ್ ಲೈಕ್ ಲೆಮನ್ ರೈಸ್ಗೆ ಹೇಗೆ ನಾವು ಗೊಜ್ಜನ್ನ ಮಾಡಿಕೊಂಡು ಅನ್ನಕ್ಕೆ ಕಲಿಸ್ತೀವೋ ಇದನ್ನು ಕೂಡ ಹಾಗೇನೆ ಕಲಿಸ್ಕೊಳ್ಬೇಕು. ಇದನ್ನ ಮಿಕ್ಕಿದ್ರೆ ಎತ್ತಿಡ್ಬೋದು ಕೂಡ. ರೆಡಿ ಟು ಲೀವ್ ಸ್ನೇಹಿತರೆ. ಎಣ್ಣೆ ಚೆನ್ನಾಗಿ ಹಚ್ಚಿದ್ದೀನಿ. ಅಂದರೆ ನೆನ್ನೆ ಹಚ್ಚಿದೆ, ಇವತ್ತು ಮತ್ತೆ ತಲೆ ಸ್ನಾನ ಮಾಡೋಕ್ಕೆ ನನಗಿಷ್ಟ ಆಗಲಿಲ್ಲ. ನಾನು ಇವತ್ತು ಹಚ್ಚಿದ್ದೀನಿ ಅಂದರೆ ನಾಳೆ ಒಂದಿನ ಫುಲ್ ಬಿಟ್ಬಿಟ್ಟು ನಾಳಿದ್ದು ಮಾಡ್ತೀನಿ ಅಥವಾ ನಾಡಿದ್ದು ಮಾಡ್ತೀನಿ. ಕಂಟಿನ್ಯೂಸ್ ಆಗಿ 2-3 ಅವರ್ ಬಿಟ್ಬಿಟ್ಟು ಸ್ನಾನ ಮಾಡ್ತಾರೆ ಅಥವಾ ಓವರ್ ನೈಟ್ ಬಿಟ್ಬಿಟ್ಟು ತಲೆ ಸ್ನಾನ ಮಾಡ್ತಾರೆ. ಅದು ನನಗಾಗೋದಿಲ್ಲ. ಒಂಥರ ಮೇಂಟೆನೆನ್ಸ್ ಫ್ರೀ ಅಂತ ಅನಿಸುತ್ತೆ. ಬಟ್ ಮುಖ ಮಾತ್ರ ಜಿಡ್ ಕಾಣುತ್ತೆ. ಎಷ್ಟು ಜಿಡ್ ಕಾಣುತ್ತೆ ನೋಡಿ. ಅದೇನು ಜಿಡ್ ಕಾಣ್ತಾ ಇದೆಯಾ ಅಥವಾ ಟ್ಯಾನ್ ಆಗಿಬಿಟ್ಟಿದ್ದೀನ ಗೊತ್ತಾಗ್ತಾ ಇಲ್ಲ. ನನ್ನ ಗಿಡಗಳು ಎಲ್ಲ ಒಣಗೋಗಿವೆ ನೋಡಿ. ಬಟ್ ನನ್ನ ಪುಣ್ಯ ಫುಲ್ ಒಣಗೋಗಿಲ್ಲ. ಆದರೆ ಆ ಬಾಲ್ಕನಿಲಿ ನಾನು ಗರಿಕೆ ಹಾಕಿದ್ದಲ್ಲ, ಅದಂತೂ ಫುಲ್ಲು ಒಣಗೋಗಿದೆ. ಅದಕ್ಕೆ 2 ದಿನಕ್ಕೊಂದ್ಸರಿ ನೀರು ಇರಲೇಬೇಕು. ನೀರು ಸಿಕ್ಕಿಲ್ಲ ಅಂದರೆ ಒಣಗೋದಕ್ಕೆ ಶುರುವಾಗುತ್ತೆ. ಸೊ ಅದು ಫುಲ್ ತೆಗೆದ್ಬಿಟ್ಟು ತುಂಬಾ ಬೆಳೆದ್ಬಿಟ್ಟಿತ್ತು. ನಾನು ಅಂದ್ಕೊಳ್ತಾನೆ ಇದೆ ಕಟ್ ಮಾಡೋಣ ಅಂತ. ಸೊ ಈಗ ಹೇಗಿದ್ರೂ ಒಣಗೋಗಿದೆಯಲ್ಲ, ಸ್ವಲ್ಪ ಬೇರು ಬಿಟ್ಬಿಟ್ಟು ಫುಲ್ಲು ತೆಗೆದ್ಬಿಟ್ರು ಸ್ವಲ್ಪ ದಿನಕ್ಕೆ ಮತ್ತೆ ಚಿಗುರುತ್ತೆ. ಸೊ ಅದನ್ನು ತೆಗಿಬೇಕಾ. ನೆಕ್ಸ್ಟ್ ಇಲ್ಲಿ ಫುಲ್ಲು ಧೂಳಾಗ್ಬಿಟ್ಟಿದೆ. ಇಲ್ಲೊಂದು ಚೇರ್ ಇಟ್ಟಿದ್ದೀನಿ, ಇದು ಕೆಳಗಡೆ ಎಲ್ಲನೂ ಫುಲ್ಲು ಧೂಳು. ಅದು ಕ್ಲೀನ್ ಮಾಡಬೇಕು. ಇನ್ನು ಬಂದಾಗಲಿಂದ ಒಂದೊಂದೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಮನೆ ಒಳಗಡೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ಹೊರಗಡೆ ಬರೋಣ ಅಂತ. ಆದರೆ ಇವತ್ತು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲು ಸ್ಕೂಲ್ಗೆ ಹೋಗಿ ಬರಬೇಕು. ಸ್ಕೂಲ್ಗೆ ಯಾತಕ್ಕಪ್ಪ ಅಂದರೆ ಇವತ್ತು ಸಾನುಗೆ ಯೂನಿಫಾರ್ಮ್ಸ್, ಶೂಸ್ ಎಲ್ಲನೂ ಡಿಸ್ಟ್ರಿಬ್ಯೂಷನ್ ಇದೆ. ಡಿಸ್ಟ್ರಿಬ್ಯೂಷನ್ ಏನು, ಬೈಯಿಂಗು, ಡಿಸ್ಟ್ರಿಬ್ಯೂಷನ್ ಅಲ್ಲ. ಯಾಕಂದರೆ ಇದು ಫೀಸಲ್ಲೇ ಇನ್ಕ್ಲೂಡ್ ಆಗಿರೋದು ಅನ್ನೋ ಥರ ಇಲ್ಲ. ನಾವು ಎಕ್ಸ್ಟ್ರಾ ಪೇ ಮಾಡಿ ತೊಗೊಳ್ಬೇಕು. ಲಾಸ್ಟ್ ಇಯರ್ ತೊಗೊಂಡಿದ್ವಿ. ಈ ವರ್ಷ ಅದು ಸ್ವಲ್ಪ ಟೈಟ್ ಆಗಿದೆಯಂತೆ, ಕರೆ ಆಗಿಬಿಟ್ಟಿದೆ ವೈಟ್ ಕಲರ್ದು. ಅದಕ್ಕೆ ನನಗೆ ಸ್ವಲ್ಪ ದೊಡ್ಡದು ಬೇಕು ಮತ್ತು ಅದು ಕರೆ ಆಗಿಬಿಟ್ಟಿದೆ ಅಂತ ಅವಳು ಈಗ ಹೊಸದು ಬೇಕು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೋಸ್ಕರ ಹೋಗಬೇಕು. ಮತ್ತು ಶೂಸ್ ಇಯರ್ಲಿ ಒನ್ಸ್ ತೊಗೊಳ್ಳೇಬೇಕು. ಅದಕ್ಕೆ ಬನ್ನಿ ಸ್ನೇಹಿತರೆ ಹೋಗಿ ಬರೋಣ. ಈ ಬಿಸಿಲಲ್ಲಿ ಹೊರಗಡೆ ಹೋಗಿ ಬಂದರೆ ನನಗೆ ಗ್ಯಾರಂಟಿ ತಲೆನೋವು. ಅವತ್ತು ರಿಸಲ್ಟ್ಗೆ ಹೋಗಿ ಬಂದೆ ಅಲ್ವಾ, ಬಂದ ಮೇಲೆ ಸ್ನೇಹಿತರೆ ಎಷ್ಟು ತಲೆನೋವು ಆಗೋಯ್ತು ಅಂತೀರಾ. ಕೂಲರ ಮೊದಲು ಹಾಕೊಂಡು ಕೂರ್ತಿದ್ನಾ, ಈಗ ಕೂಲರಲ್ಲಿ ಪ್ರಾಬ್ಲಮ್ ಆಗಿದೆ. ಏನಪ್ಪ ಅಂದರೆ ಕೂಲರ್ ಅಂದರೆ ನೀರು ಮೋಟರ್ ಇರುತ್ತೆ ಒಳಗಡೆ, ನೀರು ಮೇಲ್ಗಡೆ ಬರುತ್ತೆ. ಅಲ್ಲಿ ಒಂದು ಜಾಳಿ ಇರುತ್ತೆ, ನೆಟ್ ಇರುತ್ತೆ. ಆ ನೆಟ್ ಮೇಲೆ ನೀರು ಬಿದ್ದಾಗ ಗಾಳಿ ಏನು ನಮಗೆ ಬರುತ್ತೋ ಅದು ತಣ್ಣಗೆ ಬರುತ್ತೆ. ಸೊ ಅದು ಆ ಮೋಟರ್ ಕೆಲಸ. ಆ ಮೋಟ್ರೀಗ ಕೆಟ್ಟೋಗಿದೆ.
ಏನಾಯ್ತು ಅವತ್ತು ರಾತ್ರಿ ನೀರು ಹಾಕಬೇಕಿತ್ತು, ನೀರು ಹಾಕದೇ ಫುಲ್ಲು ಓಡಿಸ್ಬಿಟ್ಟಿದ್ದೀನಿ ಮೋಟರ್ನ. ಸೊ ಅದು ಓವರ್ ಹೀಟ್ ಆಗಿ ಶಬ್ದ ಬಂದವತ್ತು ಕೆಟ್ಟೋಯ್ತು. ಇನ್ನೂ ರಿಪೇರ್ ಮಾಡಿಸಿಲ್ಲ. ಸೊ ಜಸ್ಟ್ ಸ್ವಿಂಗ್ ಆಗ್ತಾಯಿದೆ, ಲೈಕ್ ಫ್ಯಾನ್ ಹೆಂಗೆ ಗಾಳಿ ಕೊಡುತ್ತೋ ಆ ಥರ ಮಾತ್ರ ಆಗ್ತಾಯಿದೆ. ಅದನ್ನು ರೆಡಿ ಮಾಡಿಸ್ಬೇಕು. ಇಲ್ಲ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಇನ್ನು ಕೇಳೋದಕ್ಕೂ ಹೋಗಲಿಲ್ಲ. ರಾಜೇಶ್ ಬ್ಯುಸಿ ಇದ್ದಾರೆ, ಅಂದರೆ ಇವಾಗ ತಾನೇ ಸ್ವಲ್ಪ ದಿನದಲ್ಲಿ ಬಂದಿದ್ದು, ಆಫೀಸ್ಗೆ ಹೋಗೋದು ಬರೋದು ಎಲ್ಲ ಮಾಡಿಕೊಂಡು ಕೆಲಸಗಳನ್ನೆಲ್ಲ ಪೆಂಡಿಂಗ್ ಇತ್ತು, ಅದನ್ನೆಲ್ಲ ಮಾಡಿಕೊಂಡು. ಸೊ ಅದ್ರ ಬಗ್ಗೆ ಅವರಿನ್ನ ತಲೆ ಕೆಡಿಸ್ಕೊಂಡಿಲ್ಲ. ರಾತ್ರಿ ಹೊತ್ತು ನಾವು ಫ್ಯಾನೇ ಹಾಕ್ಕೊಳ್ತೀವಿ, ಯಾಕಂದರೆ ತುಂಬ ಶಬ್ದ ಬರುತ್ತಲ್ಲ. ರಾಜೇಶ್ಗೆ ಅದು ನಿದ್ದೆ ಬರೋದಿಲ್ವಂತೆ, ಡಿಸ್ಟರ್ಬೆನ್ಸ್ ಅಂತ ಅನಿಸುತ್ತಂತೆ. ಸಾನು ರಿಸಲ್ಟ್ಸ್ ಡೇ ವ್ಲಾಗಲ್ಲಿ ಒಂದು ಕಾಮೆಂಟ್ ಬಂದಿತ್ತು, ಸಾನು ಯಾವ ಸ್ಕೂಲು, ಯಾವ ಸ್ಟ್ಯಾಂಡರ್ಡು, ಯಾವ ಏರಿಯಾ ಅಂತ ಎಲ್ಲ ಹೇಳಿಬಿಟ್ಟು. ಸಾನು ಈಗ 7th ಹೋಗ್ತಾಳೆ, 6th ಆಗಿತ್ತು. ಮತ್ತು ಸ್ಕೂಲ್ ಬಂದು NPS, ಆದರೆ ಅದರದ್ದು ಬ್ರಾಂಚಸ್ ಇರುತ್ತಲ್ವ, ನಾನು ಅದನ್ನೇನು ಮೆನ್ಷನ್ ಮಾಡ್ತಾ ಇಲ್ಲ, ಜಸ್ಟ್ ಫಾರ್ ದ ಸೇಫ್ಟಿ ಪರ್ಪಸ್. ತರಕಾರಿ ತೊಗೊಂಡು ಹೋಗೋಣ ಅಂತ ಹಾಗೆ ಬಂದಿದ್ದೀನಿ. ಅವತ್ತು ಗ್ರಾಸರಿ ಸ್ವಲ್ಪ ಸಿಕ್ಕಿರಲಿಲ್ಲ. ಅದು ಯಾವ್ದು ಸಿಕ್ಕಿಲ್ವೋ ಅದನ್ನು ಹೊರಗಡೆ ತೊಗೊಂಡಿದ್ದೆ. ಬಟ್ ಇವತ್ತು ಇನ್ನೂ ಒಂದು ರೌಂಡ್ ಏನಾದರೂ ಬಂದಿದೆಯಾ ನೋಡೋಣ ಅಂತ ಬಂದಿದ್ದೀನಿ. ಹಾಗೆ ಒಂದು ವಾರಕ್ಕಾಗುವಷ್ಟು ತರಕಾರಿ ಕೂಡ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ನಾನು ಅದಕ್ಕಿಂತ ಜಾಸ್ತಿ ಗ್ರಾಸರಿ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು ತೊಗೊಂಡು ಇಟ್ಕೊಳ್ಳೋದಿಲ್ಲ. ಫ್ರೆಶ್ ಆಗಿ ಸಿಗುತ್ತೆ, ಸುಮ್ಮನೆ ಯಾಕೆ ತಂದು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ಎಮರ್ಜೆನ್ಸಿಗೆ ಹೋಗೋದಕ್ಕಾಗೋದಿಲ್ವಲ್ಲ ಅಂಥೇಳಿ, ದಿನ ಹೋಗೋದಕ್ಕಾಗೋದಿಲ್ವಲ್ಲ ಅಂಥೇಳಿ ಒಂದು 2-3 ವೆಜಿಟೇಬಲ್ಸ್ನ ತಂದು ಇಟ್ಕೊಳ್ತೀನಿ ಹೊರತು ಅದಕ್ಕಿಂತ ಜಾಸ್ತಿ ನಾನು ತರೋದಕ್ಕೆ ಹೋಗೋದಿಲ್ಲ. ಹೋದ ವರ್ಷನೂ ಬಾಟಾದೆ, ಈ ವರ್ಷನೂ ಬಾಟಾದೆ. ಆ್ಯಂಡ್ ಯೂನಿಫಾರ್ಮ್ದು ಅಷ್ಟೇ, ಅವರು ಲಾಸ್ಟ್ ಇಯರ್ ಯಾರಿದ್ರು ಅವರೇ. ಇದ್ರ ಮುಂಚೆ ಏನಾಗ್ತಾ ಇತ್ತು, ನಾವು ಶಾಪ್ಗಳಿಗೆ ಹೋಗ್ಬಿಟ್ಟು ತೊಗೊಳ್ತಾ ಇದ್ವಿ. ಒಂದು ಸಾರಿ ಏನೋ ರಾಜಾಜಿನಗರ್ಗೆ ಹೋಗಿದ್ವಿ, ಅದಾದ ಮೇಲಿಂದ ಸ್ಕೂಲ್ಗೆ ಕರೆಸ್ಬಿಡ್ತಾರೆ. ಅಲ್ಲಿ ಹೋದಾಗ ಕೆಲವೊಂದು ಸಾರಿ ಸ್ಟಾಕ್ ಇರೋದಿಲ್ಲ, ಅದಕ್ಕೆ ಏನು ಮಾಡ್ತಾರೆ, ಇಲ್ಲಿಗೆ ಕರೆಸ್ತಾರೆ. ಬಟ್ ಸಮ್ಹೌ ಅಲ್ಲಿ ಹೋಗಿ ಹುಡುಕಾಡೋ ಬದಲು, ಕಾಯೋ ಬದಲು ಅಂಗಡಿಗಳಿಗೆ ಹೋದ್ರೆ ಏನು ಗೊತ್ತಾ, ಇನ್ನೂ ಒಂದು ಅವರು ಬೇರೆ ಸ್ಕೂಲಿಂದನೂ ಕಾಂಟ್ರಾಕ್ಟ್ ತೊಗೊಂಡಿರ್ತಾರಲ್ವಾ, ಬೇರೆ ಸ್ಕೂಲವ್ರು ಕೂಡ ಅಲ್ಲಿ ಬರ್ತಾರೆ, ರಶ್ ಜಾಸ್ತಿ. ಇಲ್ಲಿ ಆದರೆ ಇವರು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಡೇಸ್ನ. ಇವತ್ತು 7th and 8th ಡೇ ಹೋಗೋ ಮಕ್ಕಳು ಬಂದು ಯೂನಿಫಾರ್ಮ್ ತೊಗೊಳ್ಬೋದು ಅಂತ. ಇನ್ನು ನಾಳೆ ಬೇರೆ 2 ಕ್ಲಾಸ್ಗೆ ಆ ಥರ ಇಟ್ಕೊಂಡಿರ್ತಾರೆ. ಆ ಥರ ಮಾಡೋದ್ರಿಂದ ರಶ್ ಕಡಿಮೆ ಆಗುತ್ತೆ. ಆ್ಯಂಡ್ ಯೂನಿಫಾರ್ಮ್, ಶೂಸ್ ಎಲ್ಲ ಎವ್ರಿ ಇಯರ್ ತೊಗೊಳ್ಳೇಬೇಕು ಅಂತ ಏನಿಲ್ಲ ಇವ್ರ ಹತ್ರ. ಹಾಗಾಗಿ ಯಾರ ಹತ್ರ ಇರುತ್ತೋ ಅವ್ರೇನು ಬರೋದಿಲ್ಲ, ಯಾರ ಹತ್ರ ಏನು ಇರೋದಿಲ್ಲೋ ಅದಕ್ಕೆ ಮಾತ್ರನೇ ಹೋಗ್ತಾರೆ. ಸೊ ರಶ್ ಅಷ್ಟೊಂದು ಇರೋದಿಲ್ಲ. ಸೊ ಹೆಂಗೋ ಕೆಲಸ ಆಯ್ತಪ್ಪ, ಬಂದು ಫ್ಯಾನ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಾದರೆ ಕೂಲರು ಆನ್ ಮಾಡಬೇಕು. ಬಂದು ಕೂತ್ಕೊಂಡೆ. ಇವಾಗ ಏನು ಸಾಂಬಾರು ಮಾಡೋದಕ್ಕಂತೂ ಮೂಡೇ ಇಲ್ಲ, ಅದಕ್ಕೆ ಸ್ವಲ್ಪ ಮೊಸರನ್ನೇ ತಿನ್ಬಿಡೋಣ, ಪರವಾಗಿಲ್ಲ, ಅದರ ಜೊತೆ ಏನಾದರೂ ನೆಂಚ್ಕೊಳಕ್ಕೆ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಈಗ ಕೂತ್ಕೊಂಡ್ರೆ ಸುಮ್ಮನೆ ಹೆಂಗಾಗತ್ತೆ, ಕೆಲಸಗಳಂತೂ ಇದ್ದೇ ಇರುತ್ತಲ್ಲ. ನಾನು ಸುಮ್ಮನೆ ಕೂತ್ಕೊಂಡ್ರೆ ಅದು ಸುಮ್ಮನೆ ಕೂತ್ಕೊಳ್ಳುತ್ತಾ? ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತಾನೆ ಕೂತ್ಕೊಂಡೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆನೆಲ್ಲ ಮಡಚಿ ಅದನ್ನು ಸೆಟ್ಲ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಎಡಿಟ್ ಮಾಡೋದಕ್ಕೆ ಕೂರಬೇಕು. ಯಾಕೆ ಅಂದರೆ ಬೆಳಿಗ್ಗೆಯಿಂದನೂ ಸ್ಕೂಲ್ಗೆ ಹೋಗಬೇಕಲ್ಲ ಅಂತ ಹೇಳಿಬಿಟ್ಟು ಎಡಿಟಿಂಗ್ ಮಾಡೇ ಇರಲಿಲ್ಲ. ಆದಷ್ಟು ಬೇಗ ಹೋಗೋಣ ಅಂದರೆ ಮಧ್ಯಾಹ್ನ 12 ಗಂಟೆ ಮೇಲೆ ಹೋದರೆ ಸಖತ್ತು ಬಿಸಿಲು. ಅಪ್ಪ, ಗೊತ್ತಿದ್ದು ಯಾಕೆ ಬಿಸಿಲಲ್ಲಿ ಹೋಗಬೇಕು ಅಂತ ಹೇಳಿಬಿಟ್ಟು ಅರೌಂಡ್ 11ಗೇನೋ ನಾನು ಮನೆ ಬಿಟ್ಟು ಅಲ್ಲಿ ಹೋಗಿ ತೊಗೊಂಡು, ಅಂದರೆ ರಶ್ ಏನೂ ಇರಲಿಲ್ಲ ಅಲ್ಲಿ, ಹೇಳಿದ್ನಲ್ಲ ಸ್ವಲ್ಪ ಜನನೇ ಬಂದಿದ್ದು. ನಾನು ಹೋದಾಗ ಒಬ್ಬರಿದ್ದರು, ಬಟ್ ಶೂಸ್ಗೆ ತುಂಬ ಜನ ಇದ್ದರು. ಅಲ್ಲಿ ಒಬ್ಬೊಬ್ಬರಿಗೆ ಟ್ರೈ ಮಾಡಿ ನೋಡಿ ಆಮೇಲೆ ತೊಗೊಳ್ಬೇಕಲ್ಲ. ಸೊ ಇದು ಡ್ರೆಸ್ಗಳದ್ದು ಜಸ್ಟ್ ಮೆಜರ್ಮೆಂಟು, ಸಾನುಗೆ ಮೆಜರ್ಮೆಂಟ್ ನೋಡಿಬಿಟ್ಟು ತಕ್ಷಣವೇ ಸ್ಕರ್ಟು ಎಲ್ಲನೂ ಕೊಟ್ಬಿಟ್ರು. ಹಾಗಾಗಿ ಈಗ
ಅಡುಗೆನೂ ಏನು ಮಾಡೋ ಹಾಗಿಲ್ವಲ್ಲ, ಸರಿಯ ಸ್ವಲ್ಪ ಎಡಿಟೇ ಮಾಡೋಣ. ಮಧ್ಯಾಹ್ನ ಆಗ್ತಾ ಆಗ್ತಾ ಸ್ನೇಹಿತರೆ, ಒಂದು 2 or 3 ಅನ್ಕೊಳ್ಳಿ, ಗಾಳಿನೂ ಬಿಸಿ ಆಗ್ಬಿಡುತ್ತಲ್ಲ, ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಇಲ್ಲಿ. ಹಾಗಾಗಿ ಒಂದು ಎಷ್ಟೊತ್ತಾಗುತ್ತೋ ಒಂದು ಅಷ್ಟೊತ್ತು ಮಾಡಿಬಿಡೋಣ, ಆಮೇಲೆ ಬೇಕಿದ್ರೆ ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಇವಾಗ ಮಾಡ್ತಾ ಇದ್ದೀನಿ. ಸುಮಾರು ಹೊತ್ತು ಆಯಿತು ಊಟ ಮಾಡಿ ಕೂಡ. ಸ್ವಲ್ಪ ಬಾಲ್ಕನಿಲಿ ಕೂರೋಣ ಅಂತ ಬಂದೆ, ಆವಾಗ ನೆನಪಾಯಿತು ಇಲ್ಲಿ ಇನ್ನು ನಾನು ಕ್ಲೀನಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ಊಟ ಮಾಡಿರೋದನ್ನ ಚಿರ್ಣಿಸೋದಕ್ಕೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಜಾಸ್ತಿ ಏನಿಲ್ಲ, ಇಲ್ಲಿ ಗಾಳಿ ತುಂಬ ಬರುತ್ತಲ್ವ, ಈಗ ಡ್ರೈ ಗಾಳಿ, ಅದರಲ್ಲಿ ಧೂಳು ಕೂಡ ಇರುತ್ತೆ. ಸೊ ಎಲೆಗಳು ಧೂಳೆಲ್ಲನೂ ಕೂತ್ಕೊಂಡಿದೆ, ಅದನ್ನು ವ್ಯಾಕ್ಯೂಮ್ ಮಾಡಿದ್ರೆ ತುಂಬ ಚೆನ್ನಾಗಿ ನೀಟ್ ಆಗುತ್ತೆ. ಬಟ್ ಇವತ್ತು ವ್ಯಾಕ್ಯೂಮ್ ಮಾಡೋ ಮೂಡಿಲ್ಲ. ಇದನ್ನು ಸಾನುಗೆ ಕೊಡೋಣ ಕೆಲಸ. ಅಂದರೆ ಅವಳು ಫ್ರೆಂಡ್ಸ್ ಬಂದುಬಿಟ್ರೆ ಅವಳು ಏನೂ ಮಾಡೋದಿಲ್ಲ, ಆಟಾಡೋದು ಕೊಟ್ಟೋಗ್ತಾಳೆ. ಅದಕ್ಕೆ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಸಾನುಗೆ ವ್ಯಾಕ್ಯೂಮನ್ನು ಕ್ಲೀನ್ ಮಾಡು ಅಂದರೆ ಖುಷಿಯಾಗಿ ಮಾಡ್ತಾಳೆ ಅಂದ್ಬಿಟ್ಟು ಜಸ್ಟ್ ಹಾಗೆ ಒದ್ರಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಕೆಳಗಡೆ ನೋಡ್ಬೋದು ದಿನ ಎಲೆಗಳು ಬಿದ್ದಿರತ್ತೆ, ಅದ್ರ ಜೊತೆ ನೀರು ಹಾಕ್ತೀವಲ್ವ, ಅದರದ್ದು ಮಣ್ಣು ಕೂಡ ಕೆಳಗಡೆನೇ ಇಳಿಯುತ್ತೆ. ಆ್ಯಕ್ಚುಲಿ ನಾನು ಬಾಲ್ಕನಿಗೆ ಯಾಕೆ ಬಂದಿದ್ದು ಅಂದರೆ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋಣ ಅಂತ. ಬೆಳ್ಳುಳ್ಳಿ ಯಾತಕ್ಕೆ ಅಂದರೆ ಅಮ್ಮ ನನಗೆ ಮಾವಿನಕಾಯಿನ ಕಟ್ ಮಾಡಿ ಅದಕ್ಕೆ ಉಪ್ಪು ಹಾಕಿ ನೀನು ಇದಕ್ಕೆ ಮಸಾಲೆ ಹಾಕು ಅಂತ ಕೊಟ್ಟಿದ್ರು. ಅದು ನಾನು ತಂದು ಹಾಗೆ ಇಟ್ಬಿಟ್ಟಿದ್ದೆ, ಮರ್ತುಬಿಟ್ಟಿದ್ದೆ. ಆಮೇಲೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟೆ. 3 ದಿನ ಆದಮೇಲೆ ನಾಳೆ ಹಾಕೋಣ ಇವತ್ತು ಹಾಕೋಣ ಅಂದ್ಕೊಂಡು, ಆಮೇಲೆ ಆಗಲಿಲ್ಲ ಅಂಥೇಳಿ, ಖರಾಬ್ ಆಗಬಾರ್ದು ಅಂಥೇಳಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ, ಮರ್ತೇ ಬಿಟ್ಟಿದ್ದೆ. ಸೊ ಅಮ್ಮ ಫೋನ್ ಮಾಡಿದಾಗ ಹಾಕ್ತೇನೆ ಮಸಾಲೆ ಅಂದರು, ಆವಾಗ ನೆನಪು ಮಾಡಿಕೊಂಡು ಇವತ್ತು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಅಂತೂ ಉಪ್ಪು ಹಾಕಿ ಎಲ್ಲ ಕೊಟ್ಟಿದ್ರಲ್ಲ, ಹೀರ್ಕೊಂಡಿದೆ. ಅದಕ್ಕೀಗ ಜಸ್ಟ್ ಮಸಾಲೆ ಹಾಕಬೇಕು. ಮಸಾಲೆಗೆ ಮೆಂತೆ ಮತ್ತು ಸಾಸಿವೆನ ಹುರ್ಕೊಳ್ತಾ ಇದ್ದೀನಿ. ಇದು ಅಮ್ಮ ನನಗೆ ಇಷ್ಟೇ ಹೇಳಿದ್ದು. ನಾನು ನನ್ನ ಅಪಾರ್ಟ್ಮೆಂಟಲ್ಲಿ ಒಬ್ಬರು ಫ್ರೆಂಡ್ ಇದ್ದಾರೆ, ಅವ್ರಿಗೂ ಕೇಳಿದೆ, ಅವರು ಒಂದು ಸಾರಿ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು ಅಂತ. ಸೊ ಅವರು ಕೂಡ ಇಷ್ಟೇ ಹೇಳಿದ್ರು. ನಿಮಗೆ ಮೆಜರ್ಮೆಂಟಲ್ಲಿ ಏನೂ ನೆಸಸರಿ ಇಲ್ಲ, ಗೊಜ್ಜಿಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಮಸಾಲೆನ ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ ನಾನು ಏನು ಮೆಜರ್ ಮಾಡ್ತಾ ಇಲ್ಲ, ಸ್ವಲ್ಪನೇ ಇರೋದು, ಅದಕ್ಕೆ ಒಂದು ಸ್ವಲ್ಪನೇ ಪುಡಿ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ಇನ್ನೊಂದು ಸಾರಿ ಮಾಡ್ಕೋಬೋದಲ್ಲ ಅಂತ ಹೇಳಿಬಿಟ್ಟು. ಆ್ಯಂಡ್ ಇಲ್ಲಿ ಎಣ್ಣೆ ನಾನು ಈ ಸಾರಿ ಫಸ್ಟ್ ಟೈಮು ಮಸ್ಟರ್ಡ್ ಆಯಿಲ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಕಹಿ ಇರುತ್ತೆ. ಯೂಶ್ವಲಿ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದೆ, ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಅಂತ ಹೇಳ್ತಾರೆ. ಆ್ಯಂಡ್ ಇದು ಕೋಲ್ಡ್ ಪ್ರೆಸ್ಡ್, ಒಳ್ಳೆಯದು ಸನ್ಫ್ಲವರ್ಗಿಂತನೂ. ಹಾಗಾಗಿ ನಾನು ಇದನ್ನೇ ಬಿಸಿ ಮಾಡ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಮಾಡಿಕೊಂಡು ಆಫ್ ಮಾಡಿಕೊಂಡು ತಣ್ಣಗಾದ ಮೇಲೆ ಇದನ್ನು ಮಸಾಲೆಗೆ ಸೇರಿಸ್ಬೇಕಂತೆ. ಸೊ ಈಗ ಪುಡಿ ಮಾಡ್ಕೊಂಡಿರೋದು ಮೆಂತೆ ಮತ್ತು ಸಾಸಿವೆ, ಅದನ್ನು ಸೇರಿಸ್ತಾ ಇದ್ದೀನಿ. ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಸಾಸಿವೆ ಮೆಂತೆ ಜೊತೆನೆ ಮೆಣಸಿನ್ಕಾಯಿ ಕೂಡ ಹಾಕಿ ರುಬ್ಕೊಳ್ಬೋದು. ಬಟ್ ನಾನು ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಕೊಟ್ಟಿದ್ದು ಚೆನ್ನಾಗಿತ್ತು ಅಂದ್ಬಿಟ್ಟು ಅವರು ಪುಡಿ ಹಾಕಿದ್ರಂತೆ, ಅದಕ್ಕೆ ನಾನು ಪುಡಿ ಸೇರಿಸ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಎಣ್ಣೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಸೊ ಉಪ್ಪು ಸೇರಿಸಿದ್ದೀನಿ. ಸೊ ಇದು ಒಂದು 2-3 ಡೇಸ್ ಈಗ ಮಸಾಲೆ ಹಿಡಿಯೋದಕ್ಕೆ ಮುಚ್ಚಿಟ್ಬಿಡ್ತೀನಿ. ಟೈಮ್ ಈಗ 7:30 ಆಗಿತ್ತು. ಟಿ ವಿ ನೋಡ್ತಾ ಸೋಫಾ ಮೇಲೆ ಕೂತ್ಕೊಂಡಿದ್ದೆ. ಹೇಳಿದ್ನಲ್ಲ, ಅಲ್ಲಿ ಕೂತ್ಕೊಂಡ್ರೆ ನನಗೆ ಕಾಟ್ ಮೇಲೆ ಗಾಳಿ ಸರಿಯಾಗಿ ಬರಲ್ಲ ಅಂತ ಇಲ್ಲಿ ಬಂದು ಕೂತ್ಕೊಂಡೆ. ಹಾಗೆ ಸ್ವಲ್ಪ ಫೀಟ್ಗೆ ಎಣ್ಣೆ ಮಸಾಜ್ ಮಾಡ್ಕೊಳ್ತೀನಿ ನಾನು. ಆ ಎಣ್ಣೆನ ಇವತ್ತು ಸೋಫಾ ಮೇಲೆ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೆ. ಅದರಲ್ಲೂ ನಾನು ಜಾಸ್ತಿ ಎಣ್ಣೆ ಹಾಕಿ ಇಟ್ಟಿದ್ದೆ ರೀಸೆಂಟಾಗೇ. ಕೈ ತಗಲಿ ಚೆಲ್ಲೋಯ್ತು. ಅದು ಸೋಫಾ ಕವರ್ ಹಾಕಿದ್ದೀನಲ್ವ, ಅದ್ರ ಮೇಲೆ ಚೆಲ್ಲಿ ಅದರಿಂದ ಈ ಸೋಫಾಗೆ ಡೈರೆಕ್ಟ್ ಇಳಿದಿದೆ ನೋಡಿ. 2 ಟಿಶ್ಯೂ ಹಾಕಿದ್ರೂ ಅದು ಫುಲ್ಲು ಎಳಿತಾ ಇಲ್ಲ. ಎಷ್ಟು ಒದ್ದೆ ಕಾಣ್ತಾ ಇದೆ, ಎಷ್ಟು ಜಿಡ್ ಕಾಣ್ತಾ ಇದೆ. ನಾನು ಏನು ಕೆಲಸ ಮಾಡಿದ್ದೀನಿ ನೋಡಿ. ಸಾನು ಸದ್ಯಕ್ಕೆ ಮನೇಲಿ ಇರಲಿಲ್ಲ. ಅವಳು ಇಲ್ಲಿ ಕೂತ್ಕೊಂಡು ಊಟ ಮಾಡ್ತೀನಿ ಅಂದರೆ ನಾವು ಅವಳಿಗೆ ಕೂತ್ಕೊಳ್ಳೋಕೆ ಬಿಡೋದಿಲ್ಲ. ಯಾಕೆ ಅಂದರೆ, ನೀನು ಊಟ ಮಾಡಬೇಕಾದ್ರೆ ಚೆಲ್ತೀಯಾ, ಕರೆ ಆಗುತ್ತೆ ಸೋಫಾಗೆ ಅಂತ ಹೇಳಿಬಿಟ್ಟು. ನಾನೇನಾದರೂ ಈ ಕೆಲಸ ಮಾಡಿರೋದು ನೋಡಬೇಕಿತ್ತು ನಮ್ಮ ಹುಡುಗಿ. ಸರಿಯಾಗಿ ನನಗೆ ಟೀಸ್ ಮಾಡಿರೋಳು. ಅವಳು ಆಟಾಡೋದಕ್ಕೆ ಹೋಗಿದ್ಲಾ, ನನಗೆ ಟೆನ್ಷನ್, ಇದೇನು ಹೋಗುತ್ತೋ ಇಲ್ವೋ ಅಂದ್ಬಿಟ್ಟು. ಆಮೇಲೆ ಸಡನ್ನಾಗಿ ನೆನಪಾಯಿತು, ಎಣ್ಣೆ ಎಲ್ಲಾದರೂ ಆದಾಗ ಅದ್ರ ಮೇಲೆ ಟ್ಯಾಲ್ಕಮ್ ಪೌಡರ್ ಹಾಕಬೇಕು ಅಂತ. ಸೊ ಟಿಶ್ಯೂ ಹಾಕಿದೆ, ಎಷ್ಟು ಹೇಳ್ಕೊಳ್ಬೇಕೋ ಅದು ಹೇಳ್ಕೊಳ್ತು. ಈಗ ಪೌಡರ್ ಹಾಕ್ತಾ ಇದ್ದೀನಿ, ಅದು ಒದ್ದೆನೇ ಆಗ್ತಾ ಇದೆ. ಅಂದರೆ ಅಷ್ಟು ಎಣ್ಣೆ ಇತ್ತು ಅಲ್ಲಿ, ಅಷ್ಟು ಜಿಡ್ಡಿದೆ. ರಾಮ, ಎಷ್ಟಪ್ಪ ಇದು ಹೋಗುತ್ತೋ ಇಲ್ವೋ ಅಂದ್ಕೊಂಡು ಹಾಕಿ ಒಂದು 10 ನಿಮಿಷ ಬಿಟ್ಬಿಟ್ಟೆ. 10 ನಿಮಿಷ ಆದಮೇಲೆ ಒಳ್ಳೆ ಈ ಐಸ್ ಕ್ರೀಮ್ ಸ್ಕೂಪ್ ಮಾಡ್ತೀವಲ್ವ, ಸ್ಕೂಪ್ ಮಾಡಿದಾಗ ಹೆಂಗೆ ಬರುತ್ತೋ ಹಂಗೆ ಬರ್ತಾ ಇತ್ತು ಟ್ಯಾಲ್ಕಮ್ ಪೌಡರು.
ಚೆನ್ನಾಗಿ ಎಣ್ಣೆ ಎಳ್ಕೊಂಡಿತ್ತು. ಸರಿ, ಇನ್ನು ಯಾಕೋ ಇರೋ ಥರ ಕಾಣ್ತಾ ಇದೆ ಅಂದ್ಬಿಟ್ಟು ಅದನ್ನು ರಿಮೂವ್ ಮಾಡಿಬಿಟ್ಟು ಮತ್ತೆ ಟಾಲ್ಕಮ್ ಪೌಡರ್ ಹಾಕಿ ಬಿಡ್ತಾ ಇದ್ದೀನಿ. ಸೊ ಈಗ ಟಾಲ್ಕಮ್ ಪೌಡರ್ ಹಾಕಿದಾಗ ಅಷ್ಟೊಂದು ಎಣ್ಣೆ ಇದೆ ಅಂತ ಅನ್ನಿಸ್ತಾ ಇರಲಿಲ್ಲ, ಚೂರು ಇದೆ ಅಂತ ಅನ್ನಿಸ್ತು. ಅದನ್ನು ಕೂಡ 10 ನಿಮಿಷ ಬಿಟ್ಬಿಟ್ಟು ಸ್ಕೂಪ್ ಮಾಡ್ತಾ ಇದ್ದೀನಿ. ಬಟ್ ಇದು ಸ್ವಲ್ಪ ಇದೆ ಎಣ್ಣೆ ಅಷ್ಟೇ, ಮೊದಲಿತ್ತಲ್ಲ ಆ ಥರ ಇರಲಿಲ್ಲ. ಈಗ ಇದಕ್ಕೆ ಪೌಡರ್ ಹಾಕಿದ್ರೆ ನಡೆಯಲ್ಲ ಅಂತ ಹೇಳಿಬಿಟ್ಟು ಒಂದು ಬಟ್ಲು ತೊಗೊಂಡು ಬಂದಿದ್ದೀನಿ. ಆ ಬಟ್ಲಲ್ಲಿ ಶ್ಯಾಂಪೂ ಹಾಕ್ಕೊಂಡು ಬಂದಿದ್ದೀನಿ. ಆ ನೀರಲ್ಲಿ ಸೋಫಾನ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು. ನಾನು ಸ್ವಲ್ಪ ದಿನದ ಹಿಂದೆ ನಿಮಗೆ ಸೋಫಾ ಫುಲ್ ಕೊಳೆ ಆಗಿದ್ರೆ, ಕರೆ ಆಗಿದ್ರೆ ಹೆಂಗೆ ಕ್ಲೀನ್ ಮಾಡೋದು ಅಂತ ತೋರಿಸಿದ್ದೆ. ಸೊ ಅದೇ ಮೆಥಡ್ನ ನಾನಿವತ್ತು ಬರೀ ಈ ಪೋರ್ಷನ್ಗೆ ಮಾತ್ರನೇ ಅಪ್ಲೈ ಮಾಡ್ತಾ ಇದ್ದೀನಿ. ಇಟ್ ವರ್ಕ್ ಸ್ನೇಹಿತರೆ. ಸ್ವಲ್ಪನೂ ಏನು ಕಲೆ ಆಗಿದೆ ಅಂತ ಅನ್ನಿಸ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿ ಹೋಗಿದೆ. ಅಂದರೆ ನಾನು ಹೇಳಿದ್ನಲ್ಲ, ಮೊದಲು ನಿಮಗೆ ಟಿಶ್ಯೂ ಹಾಕಿ ತೋರಿಸ್ದೆ ಎಷ್ಟು ಎಣ್ಣೆ ಇತ್ತು ಅಂತ, ಪೇಪರ್ ಹಾಕಿದ ತಕ್ಷಣ ಹೇಗೆ ಎಳ್ಕೊಳ್ತಾ ಇತ್ತು ಅಂತ. ಅದಾದಮೇಲೆ 2 ರೌಂಡ್ಸ್ ಆಫ್ ಟಾಲ್ಕಮ್ ಪೌಡರು, ಬೇಬಿಗೆ ಯೂಸ್ ಮಾಡೋದು, ದೊಡ್ಡವ್ರು ಯೂಸ್ ಮಾಡೋದು ಯಾವುದಾದ್ರೂ ಆಗುತ್ತೆ. ಇದು ನೋಡಿ, ಅಲ್ಲಿಂದ ಸ್ಕ್ರೇಪ್ ಮಾಡಿದ್ದು ನಾನು, ಎಷ್ಟು ಎಣ್ಣೆ ಇದೆ ಇದರಲ್ಲಿ ಅಂತ. ಜಸ್ಟ್ ಹಿಂಗೆ ಪೇಪರ್ ಮೇಲೆ ಇಟ್ಟಿದ್ದೆ ಅಷ್ಟೇ, ಪೇಪರಲ್ಲೇ ಎಣ್ಣೆ ಹೀರ್ಕೊಂಡಿದೆ. ಇದು ಸೆಕೆಂಡ್ ಟೈಮು. ಇದು ಸ್ವಲ್ಪ ಪೌಡರ್ ಇದೆ, ಬಟ್ ಸ್ಟಿಲ್ ಸ್ವಲ್ಪ ಆಯಿಲ್ ಇದೆ ಅಷ್ಟೇ. ಇದೇನಪ್ಪ ಅಂದರೆ ಅವ್ರು ಹೇಳಿದರು, ಒಳಗಡೆ ಟ್ರಾನ್ಸ್ಫರ್ ಆಗೋದಿಲ್ಲ, ನೀವು ನೀರು ಹಾಕಿದ್ರೂ ಮೇಲ್ಗಡೆಯಿಂದ ಕ್ಲೀನ್ ಮಾಡ್ಕೊಳ್ಬೋದು ಅಂತ. ಆ ಕಾನ್ಫಿಡೆನ್ಸ್ ಮೇಲೆ ನಾನು ಇದನ್ನು ಕ್ಲೀನ್ ಮಾಡಿದ್ದು. ಸೊ ನೀಟಾಗಿ ಹೋಗಿದೆ ನೋಡಿ, ಡಿಫ್ರೆನ್ಸ್ ಏನೂ ಗೊತ್ತಾಗ್ತಾ ಇಲ್ಲ.